ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ವಾಯುದೇವರ ಕುರಿತು ಮಾನ್ಯ ಮಾನವಿ ಜಗನ್ನಾಥದಾಸರು ಏನು ಹೇಳ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದೀವಿ. ಆ ಮಹಿತಾತ್ಮರು ಹೇಳ್ತಾರೆ, ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಸ್ತೋತ್ರದಲ್ಲಿ ರುಜುಗಳೆಲ್ಲರಿಗೂ ಸಮಾನವಾಗಿರತಕ್ಕಂಥ ಅವರ ಕಲ್ಯಾಣ ಗುಣಗಳನ್ನು, ಅವರ ವ್ಯಕ್ತಿ ಸಾಮರ್ಥ್ಯವನ್ನು ಸ್ಪಷ್ಟವಾಡ್ತಕ್ಕಂಥ ವಿಶೇಷಣಗಳನ್ನು ಹಾಕಿದರು. ನಂತರದಲ್ಲಿ ಸರಸ್ವತಿಗೆ ಸಂಬಂಧಪಟ್ಟ ಪದ್ಯದಲ್ಲೂ ಹಾಗೆ ಹಾಕಿದ್ದಾರೆ. ಭಾರತೀ ದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಪದ್ಯದಲ್ಲೂ ಅದೇ ರೀತಿ. ಅಂದರೆ ಈ 4 ಪದ್ಯಗಳನ್ನು ಬ್ರಹ್ಮನಿಗೆ ಸಂಬಂಧಪಟ್ಟ ನಿರುಪಮಾನಂದಾತ್ಮ ಭವ ಎಂಬ ಪದ್ಯ, 6321000 ಎಂಬ ವಾಯುದೇವರಿಗೆ ಸಂಬಂಧಪಟ್ಟ ಪದ್ಯ, ಚತುರ್ವದನ ರಾಣಿ ಅಂತಕ್ಕಂಥ ಸರಸ್ವತಿ ದೇವಿಗೆ ಸಂಬಂಧಪಟ್ಟ ಪದ್ಯ, ಕೃತಿರಮಣ ಪ್ರದ್ಯುಮ್ನಂದನೆ ಈ ಪದ್ಯಗಳಲ್ಲಿ ಮಾನ್ಯ ಮಾನವಿ ಜಗನ್ನಾಥದಾಸರು ಯಾವ ಶಬ್ದಗಳನ್ನು ವಿಶೇಷಣ ರೂಪವಾಗಿ ಪ್ರಯೋಗ ಮಾಡಿದ್ದಾರೋ ಆ ಎಲ್ಲ ಶಬ್ದಗಳು, ಅದು ಭಾರತಿಗೆ ಸಂಬಂಧಪಟ್ಟ ಪದ್ಯವಾಗ್ಬೋದು, ಸರಸ್ವತಿಗೆ ಸಂಬಂಧಪಟ್ಟ ಪದ್ಯವಾಗ್ಬೋದು, ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯವಾಗ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲ ಪದ್ಯಗಳಲ್ಲಿರುವ ಎಲ್ಲ ವಿಶೇಷಣಗಳು ಎಲ್ಲರಿಗೂ ಸಮಾನವಾಗಿರ್ತವೆ. ಈ ಒಟ್ಟಿನ ಮೇಲೆ ಈ 4 ಪದ್ಯಗಳು ರುಜು ಜೀವಿಗಳ ಸ್ವಭಾವ, ಸ್ವರೂಪ, ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ವ್ಯಾಪಾರ, ಅವರ ವ್ಯಾಪ್ತಿಗಳನ್ನು ತಿಳಿಸಿಕೊಡ್ತಕ್ಕಂಥವು. ವಾಯುದೇವರಿಗೆ ಸಂಬಂಧಪಟ್ಟ 632 ಎಂಬ ಪದ್ಯದಲ್ಲಿ ಮಾತ್ರ ಒಂದು ವಿಶೇಷ ಏನದಂದರೆ, ಕೇವಲ ವಾಯುದೇವರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಶೇಷ ವ್ಯಾಪಾರವನ್ನು ಹೇಳ್ತಾರೆ. ಅದರೊಟ್ಟಿಗೆ ಅವರ ಶಕ್ತಿ ಸಾಮರ್ಥ್ಯಗಳನ್ನು ಹೇಳ್ತಾರೆ. ಅಂದರೆ ವಾಯುದೇವರ ಶಕ್ತಿ ಸಾಮರ್ಥ್ಯಗಳು ಇವು ಬ್ರಹ್ಮದೇವರಿಗಾಗಲಿ ಅಥವಾ ಬ್ರಹ್ಮದೇವರು ಮಾಡಿರ್ತಾರೆ ಯಾವಾಗ ತಮ್ಮ ಹಿಂದಿನ ಜನ್ಮದಲ್ಲಿ. ಸರಸ್ವತಿ ಭಾರತೀಯರಿಗಾಗಲಿ ಇದು ಸಂಬಂಧ ಆಗೋದಿಲ್ಲ. ವಾಯುದೇವರಿಗೆ ಸಂಬಂಧಪಟ್ಟ 6321000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮದ ನಡಿಗಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಎನ್ನುವ ಈ ಪದ್ಯದಲ್ಲಿ ಏನು ವಾಯುದೇವರು ಪ್ರತಿ ಜೀವಿಯಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಅಪೂರ್ವವಾಗಿರತಕ್ಕಂಥ ಪ್ರತಿ ಪ್ರಾಣಿ ಕೋಟಿಯ ಜೀವನಕ್ಕೆ ಕಾರಣೀಭೂತವಾದ, ಅವನ ಉಳಿವಿಗೆ ಕಾರಣೀಭೂತವಾಗಿರತಕ್ಕಂಥ ಶ್ವಾಸೋಚ್ಛ್ವಾಸ, ಅದು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ಕೆಲಸವನ್ನು ವಾಯುದೇವರು ಮಾಡ್ತಾರೆ ಅಂತ ಹೇಳಿ 3 ವಿಧ ಜೀವರಿಗೆ 3 ತರಹದ ಸಾಧನಗಳನ್ನು ಮಾಡಿಸಿ ಅವರವರಿಗೆ ನೀಡಬೇಕಾದ ಗತಿಗಳನ್ನು ಕೊಡ್ತಾರೆ ಅಂತ ಹೇಳಿ ಕೊನೆಗೆ ಮುಗಿಸುವಾಗ ಗುರು ಪವಮಾನ ಅಂತಕ್ಕಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿ ಈ ವಾಯುದೇವರ ವ್ಯಕ್ತಿತ್ವ ಎಂಥದ್ದು, ಇವರ ಶಕ್ತಿ ಸಾಮರ್ಥ್ಯಗಳು ಎಂಥವು, ಇವುಗಳನ್ನು ಪುರಾಣಗಳು, ಉಪನಿಷತ್ತುಗಳು ಯಾವ ರೀತಿ ಹೇಳಿದ್ದಾವೆ ಎಂಬುದನ್ನು ತಿಳಿಸ್ತಾ ಮತ್ತು ಅಷ್ಟು ಮಾತ್ರ ಅಲ್ಲ, ಅವರ ಅವತಾರಗಳನ್ನು ಕೂಡ ಸಂಕ್ಷೇಪ ರೂಪದಲ್ಲಿ ಈ ಗುರು ಪವಮಾನ ಸಲಹೆಮ್ಮ ಅಂತಕ್ಕಂಥ ಶಬ್ದದಿಂದ ನಿರೂಪಣೆ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಇರುವ ಯಾವ ಶಬ್ದನೂ ಬ್ರಹ್ಮದೇವರಿಗೆ ಕೂಡೋದಿಲ್ಲ. ಬ್ರಹ್ಮದೇವರಿಗೆ ಕೂಡ್ತದೆ. ಯಾವ ರೀತಿ ಕೂಡ್ತದೆ? ಅವರ ಹಿಂದಿನ ಕಲ್ಪದಲ್ಲಿ ವಾಯುದೇವರಾಗಿದ್ದಾಗ ಅವರು ಇವೆಲ್ಲ ಮಾಡಿದ್ದಾರೆ. ಆ ದೃಷ್ಟಿಕೋನದಲ್ಲಿ ಬ್ರಹ್ಮದೇವರಿಗೆ ಇವು ಸರಿ ಹೋಗ್ತವೆ. ಇನ್ನು ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿಗಾಗಲಿ, ವಾಯುದೇವರ ನಿಯತ ಪತ್ನಿಯಾಗಿರತಕ್ಕಂಥ ಭಾರತೀ ದೇವಿಗಾಗಲಿ ಈ 6321000 ಅಂತಕ್ಕಂಥ ಪದ್ಯದಲ್ಲಿರುವ ಯಾವ ಶಬ್ದವೂ ಸೇರೋದಿಲ್ಲ, ಅವರಿಗೆ ವಿಶೇಷಣ ಆಗೋದಿಲ್ಲ, ಅವರ ಶಕ್ತಿ ಸಾಮರ್ಥ್ಯಗಳನ್ನು ಹೇಳೋದಿಲ್ಲ. ಯಾಕಂದರೆ ಇವರು ಯಾರು ಕೂಡ ಬ್ರಹ್ಮದೇವರಾಗಲಿ, ಸರಸ್ವತಿ ದೇವಿಯಾಗಲಿ, ಭಾರತೀ ದೇವಿಯಾಗಲಿ ಜೀವಿಗಳಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡುವವರಲ್ಲ. ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡುವವರು ಕೇವಲ ವಾಯುದೇವರು ಮಾತ್ರ, ಆ ಪಟ್ಟದಲ್ಲಿರುವ ವಾಯುದೇವರು ಮಾತ್ರ ಮಾಡ್ತಾರೆ. ಇನ್ನು ಗುರು ಪವಮಾನ ಅಂತಕ್ಕಂಥ ಶಬ್ದದಿಂದ ಯಾವ ಅಪೂರ್ವ ವಿಷಯಗಳು ತಿಳಿತಾವೋ ಅವೆಲ್ಲವೂ ಕೂಡ ಒಂದು ದೃಷ್ಟಿಯಲ್ಲಿ ವಾಯುದೇವರಿಗೆ ಮಾತ್ರ ಸೀಮಿತವಾದದ್ದು, ವಾಯುದೇವರ ಅವತಾರಗಳಿಗೆ ಮಾತ್ರ ಸೀಮಿತವಾದದ್ದು. ಸ್ವಲ್ಪ ಚೂರು ಬ್ರಹ್ಮದೇವರಿಗೂ ಸರಸ್ವತಿ ದೇವಿಯರಿಗೂ ಭಾರತೀ ದೇವಿಯರಿಗೂ ಸ್ವಲ್ಪ ಸಂಬಂಧವನ್ನು ಹಚ್ಚಬಹುದು ಅಷ್ಟೇ ಹೊರತಾಗಿ ಪೂರ್ಣವಾಗಿ
ಈ ಪದ್ಯದಲ್ಲಿರುವ ಶಬ್ದಗಳನ್ನು ಬ್ರಹ್ಮ ಸರಸ್ವತಿ ಭಾರತೀಯರಿಗೆ ಸಮನ್ವಯ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗಿರತಕ್ಕಂಥದ್ದು. ದೊಡ್ಡ ದೊಡ್ಡ ಜ್ಞಾನಿಗಳಾದರೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನನ್ನವರಿಗೆ ನಾನು ಓದಿದ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳಲ್ಲಾಗಲಿ ಆ ರೀತಿ ಸಮನ್ವಯ ಮಾಡಿದ್ದು ಕಂಡಿಲ್ಲ. ಅದು ಕಾರಣ ಅಷ್ಟು ಮಾತ್ರ ನೋಡೋಣ. ಅವರು 21,600 ಹಂಸ ಮಂತ್ರವನ್ನು ಪ್ರತಿ ಜೀವಿಯಲ್ಲಿ ನಿಂತುಕೊಂಡು ಮಹಿತಾತ್ಮರಾದ ವಾಯುದೇವರು ಜೀವಿಯ ಉದ್ಧಾರಕ್ಕಾಗಿ ವಿಶ್ರಾಂತಿ ಇಲ್ಲದಲೇ, ಭಾಳ ಆಶ್ಚರ್ಯಕರವಾದ ಸಂಗತಿ, ಎಲ್ಲ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ವಿಶ್ರಾಂತಿ ಉಂಟು. ಅವರು ಒಂದು ಸ್ವಲ್ಪ ಕಾಲ ಸುಪ್ತರಾಗ್ತಾರೆ. ಯಾವಾಗ ವಿಶ್ವನಾಮಕ ಪರಮಾತ್ಮ, ಜಾಗೃತ ಅವಸ್ಥಾ ಪ್ರೇರಕನಾಗಿರತಕ್ಕಂಥ ವಿಶ್ವನಾಮಕ ಪರಮಾತ್ಮ ಕಣ್ಣಲ್ಲಿದ್ದು ಇನ್ನು ಸಾಕು ಅನಿಸ್ಕೊಂಡಾಗ ಅಲ್ಲಿಂದ ಕಂಠಕ್ಕೆ ಬರ್ತಾನೆ. ಆಗ ತೈರಸನಾಮಕನೊಟ್ಟಿಗೆ ಬೆರೆತು ಹೋಗ್ತಾನೆ. ತೈರಸನಾಮಕನೊಟ್ಟಿಗೆ ಬೆರೆತು ಹೋದಾಗ ಸ್ವಪ್ನಾವಸ್ಥೆಯನ್ನು ಉಂಟು ಮಾಡ್ತಾನೆ. ಅದೇ ವಿಶ್ವನಾಮಕ ಪರಮಾತ್ಮ ಮತ್ತು ತೈರಸನಾಮಕ ಪರಮಾತ್ಮರು ಇಬ್ಬರು ಒಟ್ಟಿಗೆ ಸೇರಿ ಬೆರೆತವರಾಗಿ ಹೃದಯಸ್ಥಾನಕ್ಕೆ ಬಂದು ಅಲ್ಲಿರುವ ಪ್ರಾಜ್ಞನೊಟ್ಟಿಗೆ ಬೆರೆತು ಬಿಡ್ತಾರೆ. ಆಗ 3 ರೂಪಗಳು ಒಂದೇ ಆಗಿಬಿಡ್ತಾರೆ. ಆಗ ಪ್ರಾಜ್ಞನಾಮಕ ಪರಮಾತ್ಮ ಏನು ಮಾಡ್ತಾನೆ, ಜೀವಿಗಳಿಗೆಲ್ಲ ಸುಷುಪ್ತಿಯನ್ನು ಕೊಡ್ತಾನೆ, ಬಹಳ ಗಾಢ ನಿದ್ರೆಯನ್ನು ಕೊಡ್ತಾನೆ. ಅಸಲು ಜೀವಿಗೆ ಎಚ್ಚರಿಕೆ ಎಂಬುದೇ ಇರುವುದಿಲ್ಲ, ಅವನಿಗೆ ಸ್ವಪ್ನ ಇತ್ಯಾದಿಗಳು ಯಾವೂ ಕಾಣೋದಿಲ್ಲ. ಇದಕ್ಕೇನಂತಾರೆ ಗಾಢ ನಿದ್ರೆ ಅಂತಾರೆ. ಅಂಥ ಗಾಢ ನಿದ್ರೆಯಲ್ಲಿ ಜೀವಿ ಇರುವಾಗ ಅವನ ದೇಹದಲ್ಲಿ ಕಣ್ಣಿಗೆ ಅಭಿಮಾನಿಯಾಗಿ ನಿಂತ ಸೂರ್ಯನಾಗಲಿ, ಕಿವಿಗಳಿಗೆ ಅಭಿಮಾನಿಗಳಾಗಿ ನಿಂತ ದಿಕ್ಪಾಲಕರಾಗಲಿ, ಮೂಗಿಗೆ ಅಭಿಮಾನಿಯಾಗಿ ನಿಂತ ನಾಸಿಕ್ಯ ವಾಯುವಾಗಲಿ ಅಥವಾ ಅಶ್ವಿನಿ ದೇವತೆಗಳಾಗಲಿ, ನಾಲಿಗೆಗೆ ಅಭಿಮಾನಿಯಾಗಿ ನಿಂತುಕೊಂಡಿರ್ತಕ್ಕಂಥ ಅಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂಥ ವರುಣಾಗ್ನಿಗಳಾಗಲಿ ಯಾರೂ ಕೂಡ ವ್ಯಾಪಾರ ಮಾಡೋದಿಲ್ಲ. ಚರ್ಮಕ್ಕೆ ಅಭಿಮಾನಿಯಾಗಿ ನಿಂತ ಅಹಂಕಾರಿಕ ಪ್ರಾಣನಾಗಲಿ ಇವರು ಯಾರೂ ವ್ಯಾಪಾರ ಮಾಡೋದು. ಅವರು ಒಂದು ರೀತಿಯಿಂದ ಸುಪ್ತರಾಗಿ ಭಗವಂತನ ಧ್ಯಾನದಲ್ಲಿ ಅದನ್ನು ಸುಪ್ತ ಅಂತ ಅನ್ನಬಾರದು ನ್ಯಾಯವಾಗಿ. ಅವರು ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿ ಬಿಡುತ್ತಾರೆ. ತಮ್ಮ ಜೀವಿಯಿಂದ ಏನು ಕೆಲಸ ಮಾಡಿಸ್ಬೇಕಲ್ಲ ಆ ಕೆಲಸಗಳನ್ನು ಮಾಡೋದಿಲ್ಲ. ಯಾಕೆ ಅದು ಭಗವಂತನ ಸಂಕಲ್ಪ. ಭಗವಂತ ಜೀವಿಗೆ ಸುಷುಪ್ತಿ ಅವಸ್ಥೆಯನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಅವನಿಗೆ ಅನುಗುಣವಾಗಿ ಅವನಿಗೆ ಸೇವಾ ರೂಪದಲ್ಲಿ ಅವರು ಸುಪ್ತರಂತ ಆಗಿ ಕೇವಲ ಭಗವಂತನ ಧ್ಯಾನದಲ್ಲಿ ಮಾತ್ರ ಇರ್ತಾರೆ. ಆಗ ವಾಯುದೇವರು ಮಾತ್ರ ಅವರು ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಮಂತ್ರ ಜಪ ಮಾಡ್ತಾ ಒಳಗೆ ವ್ಯಾಪಾರ ಮಾಡ್ತಾನೆ ಇರ್ತಾರೆ. ಸುಪ್ತಾವಸ್ಥೆಯಲ್ಲಿ ಕೂಡ ಅಂದರೆ ಜಾಗೃತಾವಸ್ಥೆಯಲ್ಲಿ ಜೀವ ಇರುವಾಗ ವಾಯುದೇವರು ಏನು ಕೆಲಸ ಮಾಡ್ತಾರೋ ಸ್ವಪ್ನಾವಸ್ಥೆಯಲ್ಲೂ ಅದೇ ಮಾಡ್ತಾರೆ. ಅದರಂತೆ ಸುಷುಪ್ತಿ ಅವಸ್ಥೆಯಲ್ಲಿ ಗಾಢ ನಿದ್ರೆಯಲ್ಲಿ ಜೀವಿ ಇರುವಾಗಲೂ ಕೂಡ ಅದೇ ಕೆಲಸ. ಅದ್ಯಾವುದು? ಶ್ವಾಸೋಚ್ಛ್ವಾಸ, ಉಸಿರಾಟದ ಕಾರ್ಯಕ್ರಮವನ್ನು ನಾವು ಉಸಿರಾಟ ಅಂತ ನಾವು ಸಾಮಾನ್ಯರ ಅಂದರೆ ಅದು ವಾಯುದೇವರ ದೇವತೆಗಳ ಉಪನಿಷತ್ತುಗಳ ಪ್ರಕಾರ ವಾಯುದೇವರು ನಮ್ಮ ಹೃದಯ ಸ್ಥಾನದಲ್ಲಿ ನಿಂತುಕೊಂಡು ಮಾಡುವ ಹಂಸ ಮಂತ್ರದ ಜಪದ ಕಾರ್ಯಕ್ರಮ. ಹಂಸ ಸೋಹಂ ಸ್ವಾಹ. ಒಂದು ಉಸಿರು ಬಿಡುವುದು, ಆಮೇಲೆ ಉಸಿರು ಎಳೆದುಕೊಳ್ಳುವುದು ಮತ್ತು ಬಿಡುವುದು. ಅಂದರೆ ಇದರ ಮಧ್ಯದಲ್ಲಿ ಗ್ಯಾಪ್ ಬರ್ತದಲ್ಲ, ಆ ಗ್ಯಾಪ್ ಎಂಬುದು ಉಸಿರು ಎಳ್ಕೊಂಡು ಕೂಡಲೇ ಇಮಿಡಿಯೇಟಾಗಿ ಬಿಡೋದಲ್ಲ. ಉಸಿರು ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ಎಳ್ಕೊಂಬೋದಲ್ಲ, ಒಂದು ಸ್ವಲ್ಪ ಜ್ಞಾಪ. ಅದು ನಮ್ಮ ಗಣಿಕೆಗೆ, ನಮ್ಮ ಲೆಕ್ಕಕ್ಕೆ, ನಮ್ಮ ಆಲೋಚನೆಗೆ ಸಿಗದೇ ಇರುವಷ್ಟು ಒಂದು ಗ್ಯಾಪ್ ಅದ. ಆ ಗ್ಯಾಪ್ನಲ್ಲೇ ಹಂಸ ಸೋಹಂ ಅಂತ ಬರ್ತದೆ. ಹಂಸ ಸೋಹಂ ಸ್ವಾಹ ಅಂಬೋದು ಎಳ್ಕೊ, ಸ್ವಾಹ ಹಂ ಅದು ಬಿಡೋದು. ಮಧ್ಯ ಗ್ಯಾಪ್ ಅದಲ್ಲ, ಆ ಗ್ಯಾಪ್ನಲ್ಲಿ ಹಂಸ ಸೋಹಂ ಸ್ವಾಹ ಅಂಬೋದು ಉಸಿರು ಎಳ್ಕೊಂಬೋದ್ರಲ್ಲಿ ಬರ್ತದೆ, ಸ್ವಾಹ ಅಂಬೋದು. ಸೊ ಇಂಥ ಅಪೂರ್ವವಾಗಿರತಕ್ಕಂಥ ಹಂಸ ಜಪವನ್ನು ಅವರು ಜೀವಿಗಳು ನೆನೆಸ್ಕೊಂಡು ಮಾಡ್ತಾ ಇರ್ತಾರೆ. ಇದು ಭಾಳ ಎಷ್ಟು ಜಪ ಮಾಡ್ತಾರೆ? 21,600 ಹಂಸ ಮಂತ್ರವನ್ನು ಒಂದು ದಿವಸಕ್ಕೆ ಮಾಡ್ತಾರೆ. ಇದರ ಈಗಾಗಲೇ ಹೇಳಿದ್ದೀನಿ, ಇದನ್ನು ಕ್ಷಣಕ್ಕೆ ಎಷ್ಟು ಮಾಡ್ತಾರೆ, ನಿಮಿಷಕ್ಕೆ ಎಷ್ಟು ಮಾಡ್ತಾರೆ, ಗಂಟೆಗೆ ಎಷ್ಟು ಮಾಡ್ತಾರೆ, ಮತ್ತು ಪಕ್ಷ ಒಂದು ದಿವಸಕ್ಕೆಷ್ಟು, ನಂತರದಲ್ಲಿ ಒಂದು ಪಕ್ಷ ವಾರಕ್ಕೆ, ಪಕ್ಷಕ್ಕೆ, ಇವೆಲ್ಲವನ್ನು ಕೂಡ ವಿಸ್ತಾರವಾಗಿ ಮುಂದೆ ಶ್ವಾಸ ಸಂಧಿ ಅಂತ ಮಾಡ್ತಾ ಇದ್ದಾರೆ. ಆ ಶ್ವಾಸ ಸಂಧಿಯಲ್ಲಿ ವಾಯುದೇವರ ವ್ಯಾಪಾರವನ್ನು ಪ್ರತಿಯೊಂದನ್ನು ಬಿಚ್ಚಿ ಹೇಳ್ತಾರೆ. ಅವರು ಕೇವಲ
ನಮ್ಮ ಈ ಸ್ಥೂಲ ಶರೀರದಲ್ಲಿ ಮಾತ್ರ ಮಾಡ್ತಾರಾ ಮತ್ತು ಎಲ್ಲೆಲ್ಲಿ ಅವರು ವ್ಯಾಪಾರ ಮಾಡ್ತಾರೆ? ಈ ಪದ್ಯದಲ್ಲಿ ಸ್ವರೂಪ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಅಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಾರೆ. ಲಿಂಗ ಶರೀರದಲ್ಲಿ ಅವರೇ ಇದ್ದು ಶ್ವಾಸೋಚ್ಛ್ವಾಸ ಮಾಡ್ತಾರೆ, ಅನಿರುದ್ಧ ಶರೀರದಲ್ಲಿ ಅವರೇ ಇದ್ದು ಶ್ವಾಸೋಚ್ಛ್ವಾಸ ಮಾಡ್ತಾರೆ ಎಂಬುದನ್ನು ತಗೊಂಡಿಲ್ಲ ಅವರು. ಅದಕ್ಕೆ ಸೂಚನೆ ಕೊಟ್ಟಿಲ್ಲ. ಕೇವಲ ವಾಯುದೇವರು ಶರೀರದಲ್ಲಿ ಇದ್ದು ಶ್ವಾಸೋಚ್ಛ್ವಾಸ ಮಾಡ್ತಾರೆ. ಒಂದು ದಿವಸಕ್ಕೆ 21,600 ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ವ್ಯಾಖ್ಯಾನಕಾರರು, ಕೆಲವರು ವ್ಯಾಖ್ಯಾನಕಾರರು ವಾಯುದೇವರಿಗೆ ಸ್ವರೂಪದಲ್ಲಿ ಪ್ರವೇಶ ಇಲ್ಲ, ಇದರ ಬಗ್ಗೆ ಚರ್ಚೆಗಳೆಲ್ಲ ಮಾಡ್ತಾರೆ. ಅವರು ಎಷ್ಟು ದೇಹಗಳಲ್ಲಿ ಇದ್ದು ಶ್ವಾಸೋಚ್ಛ್ವಾಸ ಮಾಡ್ತಾರೆ ಎಲ್ಲವನ್ನು ಹೇಳ್ತಾರೆ. ನಾವು ಇದರ ಪ್ರಸ್ತುತ ಆ ಶ್ವಾಸ ಸಂಧಿಗೆ ಹೋದಾಗ ಅಲ್ಲಿರುವ ಪದ್ಯಗಳನ್ನು ವ್ಯಾಖ್ಯಾನ ಮಾಡುವಾಗ, ಅದರ ಚಿಂತನೆ ಮಾಡುವಾಗ ಅದನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈಗ ಏನು ಮಾಡೋಣ? ಹೌದ್ರಿ, 21,600 ಹಂಸವಂತರ ಜಪ ಮಾಡ್ತಾರಲ್ವ, ಅದನ್ನು ಜಗನ್ನಾಥದಾಸರು ಕೇವಲ 21,600 ಹಂಸವಂತ್ರವನ್ನು ನೀವು ನಂಗೆ ಸ್ವಲ್ಪ ಸಮಯ ಕೊಟ್ಟಿರಬೇಕಾದ್ರೆ ಈಗಲೇ ಈ 6,3,2,1,000 ಎಂಬುದನ್ನು ತೆಗೆದುಬಿಟ್ಟು 21,600 ಹಂಸಮಂತ್ರವನ್ನು ವಾಯುದೇವರು ಜಪ ಮಾಡ್ತಾರೆ ಎಂಬುದನ್ನು ಪದ್ಯ ರೂಪದಲ್ಲಿ ಮಾಡಬಹುದು. ಯಾಕೆ ಜಗನ್ನಾಥದಾಸರು ಈ ಶ್ರಮ ತಗೊಂಡ್ರು ಅಂದರೆ ಅವರು ತಗೊಂಡಿಲ್ಲ, ನಮಗೆ ಶ್ರಮ ಬಿಡ್ಲಿಕ್ಕೆ ಸೂಚನೆ ಕೊಡ್ತಾರೆ. ಯಾಕೆ ಈ ರೀತಿ 6, 3, 2, 1, 3, 2 ಸಂಖ್ಯೆಗಳನ್ನು ಎಲ್ಲಿ 1,000 ಶತ ಅಂತ ಹೇಳಿದ್ದಾರೆ. ಇಲ್ಲಿ ಜೋಡಣೆ ಮಾಡುವಾಗ ನಾವು ಏನಾದರೂ ಪರ್ಪಟ್ ಇಂಟು ಮಾಡುವಲ್ಲಿ ಪ್ಲಸ್ ಮಾಡುವಲ್ಲಿ ಮೈನಸ್ ಮಾಡಿ, ಯಾಕಂದರೆ ಇವು ಬರೀ ಸಂಖ್ಯೆಗಳು ಹೇಳಿದ್ದಾರೆ. ಇದನ್ನು ಪ್ಲಸ್ ಮಾಡಬೇಕಂತಾಗಲಿ, ಇದನ್ನು ಇಂಟು ಮಾಡಬೇಕಂತಾಗಲಿ, ಇದನ್ನು ಕೂಡಿಸ್ಬೇಕಂತಾಗಲಿ ಏನು ಹೇಳಿಲ್ಲ. ಹಾಗಿದ್ದಾಗ ಸಾಮಾನ್ಯವಾದ ಅಜ್ಞಾನಿ, ವ್ಯಾಖ್ಯಾನಕಾರರು ಜ್ಞಾನಿಗಳಾದ ಕಾರಣ ಅವರು ಅದರ ಮರ್ಮವನ್ನು ತಿಳಿಸಿದರು. ಅಲ್ಪನಾಗಿರ್ತಕ್ಕಂಥ ನನ್ನಂಥ ಅಜ್ಞಾನಿ ಏನಾದರೂ ಈ ಪದ್ಯವನ್ನು ನೋಡಿದಾಗ 6, 3 ಅಂದಾಗ 6ರಲ್ಲಿ 3 ಮೈನಸ್ ಮಾಡೋಣ ಅಂದುಕೊಂಡ್ರೆ ಎಲ್ಲ ವ್ಯತ್ಯಾಸ ಆಗಿ ಹೋಗ್ಬಿಡ್ತದೆ. ಯಾಕೆ ಈ ರೀತಿಯಾಗಿ ಜಗನ್ನಾಥದಾಸರು ಇಲ್ಲಪ್ಪ ನೋಡು, 6, 3 ಇವೆರಡನ್ನು ಇಂಟು ಮಾಡು 18 ಬರ್ತದೆ, ಅದಕ್ಕೆ 3, 2 ಎಂಬುದನ್ನು ಪ್ಲಸ್ ಮಾಡು, 3, 2 ಪ್ಲಸ್ ಮಾಡಿದರೆ ಅದು 3 ಆಗ್ತದೆ. ಈ 18 ಮತ್ತು 3 ಪ್ಲಸ್ ಮಾಡು 21 ಆಗ್ತದೆ. 3, 2 ಶತ ಎಂಬುದನ್ನು ಇಂಟು ಮಾಡು, 3ರಲ್ಲಿ 2 ತೆಗೆದುಬಿಟ್ರೆ 1 ಆಗಿ ಕೂತ್ಕೊಂಡ್ಬಿಡ್ತದೆ. ಇಲ್ಲ, 3, 2 ಇಂಟು ಮಾಡು ಅಂತ ಹೇಳಲಿಲ್ಲ. ಹೇಳದೆ ನಮ್ಮ ಆಲೋಚನಾ ಶಕ್ತಿಗೆ ಅವಕಾಶ ಕೊಟ್ಟಿದ್ದಾರೆ. ಆಲೋಚನೆ ನಿನ್ನೆ ಹೇಳಿದ್ದೀನಿ, ಆಚಾರ್ಯ ಮಧ್ವರು ಇದೇ ಮಾತು ಹೇಳ್ತಾರೆ, ಆಲೋಚನೆ ಮಾಡು, ನಿಂಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ಆಲೋಚನೆ ಮಾಡೋಕ್ಕೆ. ಅದೃಷ್ಟೇ ಆಲೋಚನೆ ಮಾಡುವಾಗ ನಾನು ಮಾಡಿದೆ ಎಂಬ ಅಹಂಕಾರಕ್ಕೆ ಒಳಗಾಗಿದ್ರೆ ಭಗವಂತ ನನ್ನಲ್ಲಿ ನಿಂತುಕೊಂಡು ಈ ಕ್ಷಣದಲ್ಲಿ ಒಳ್ಳೆ ದಿವ್ಯವಾದ ಆಲೋಚನೆಯನ್ನು ಕೊಟ್ಟು ಈ ಮಂತ್ರಕ್ಕೆ, ಈ ಪದ್ಯಕ್ಕೆ ಸುಂದರವಾದ ಅರ್ಥವನ್ನು ತಿಳಿಸಿಕೊಟ್ಟ ಅಂತ ಅಂದುಕೊಂಡಿದ್ದರೆ ನಿನ್ನ ಜನ್ಮ ಧನ್ಯ ಆಗ್ತಾರೆ. ಸ್ವಲ್ಪ ನೀನೇನು ಅಹಂಕಾರಕ್ಕೊಳಗಾಗಿ ನೋಡ್ರಿ ಇದಕ್ಕೆ ನಾನು ಅರ್ಥ ಹೇಳೀನಿ ಅಂತ ಅಂದುಬಿಟ್ಟಿದ್ರೆ ಕೆಟ್ಟು ಹೋಗ್ತೀಯ. ನೀನು ಅರ್ಥ ಹೇಳು, ಆಲೋಚನೆ ಮಾಡಿ ಹೇಳು, ಅದು ಭಗವಂತನ ಮೇಲೆ ಆಶ್ರಯಿಸಿ ಹೇಳು. ಭಗವಂತ ನನಗೆ ಈ ಪ್ರೇರಣೆ ಮಾಡಿದ್ದಾನೆ ಎಂಬ ಚಿಂತನೆ ನಿಂಗೆ ಯಾವಾಗಲೂ ಇರಬೇಕಿದ್ದಾಗ ನಿನ್ನಲ್ಲಿ ದಾಸ್ಯ ಬರ್ತದೆ, ನಿನ್ನ ಜೀವನ ಧನ್ಯ ಆಗ್ತದೆ. ಸೊ ನಮ್ಮ ಆಲೋಚನೆಗೆ ಅವಕಾಶ ಕೊಟ್ಟು ಅದ್ಭುತವಾದ ಪ್ರಮೇಯ ಪ್ರಯೋಗ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದರು ಅಂತಂದರೆ ಇದಕ್ಕೊಂದು ಕಾರಣ. ಅದು ವಾಯುದೇವರು ಒಂದೇ ಕಡೆ ನಿಂತುಕೊಂಡು 21,600 ಹಂಸ ಮಂತ್ರ ಜಪ ಮಾಡುವುದಿಲ್ಲ. ಸಮರ್ಪಣೆಯನ್ನು ಕೂಡ ಹಾಗೆ ಹೇಳುತ್ತಾರೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಇದರ ಚಿಂತನೆ ಕೊಟ್ಟಿದ್ದಾರೆ. ಈ ಶ್ವಾಸೋಚ್ಛ್ವಾಸ ಏನು ಕಾರ್ಯ ಅದಲ್ಲ, ಇದು ಅವ್ರು ಮಾಡುವವರು ವಾಯುದೇವರು. ಅದು ಒಂದು ಮಂತ್ರ ರೂಪದಲ್ಲಿ ಮಾಡ್ತಾರೆ. ಹಂಸ ಸೋಹಂ ಸ್ವಾಹ ಅಂತ ಷಡಕ್ಷರ ಮಂತ್ರ. ಇದು 6 ಅಕ್ಷರಗಳಿಂದ ಕೂಡಿರತಕ್ಕಂಥದ್ದು. ಈ ಮಂತ್ರಕ್ಕೆ ನಿಯಾಮಕ, ಅಭಿಮಾನಿ, ಪ್ರತಿಪಾದ್ಯ ರೂಪ ಯಾವುದಂದರೆ ಹಂಸನಾಮಕ ಪರಮಾತ್ಮ. ಈ ಹಂಸನಾಮಕ ಪರಮಾತ್ಮ ಹೇಗಿರ್ತಾನೆ? ಮೇಲಿನ 2 ಕೈಗಳಲ್ಲಿ ಶಂಖಚಕ್ರಗಳನ್ನು, ಮತ್ತೆರಡು ಕೈಗಳಲ್ಲಿ ಚಂದ್ರ ಸೂರ್ಯನನ್ನು ಹಿಡ್ಕೊಂಡಿರ್ತಾನೆ. ಸೂರ್ಯ ಚಂದ್ರ ಶಂಖಚಕ್ರಗಳಿಂದ ಕೂಡಿಕೊಂಡಿರ್ತಕ್ಕಂಥ 4 ಬಾಹುಗಳಿಂದ ಯುಕ್ತನಾದ, 1000 ಸೂರ್ಯಕಾಂತಿಯಿಂದ ಯುಕ್ತನಾದ ಚಂದ್ರಮಂಡಲ ಮಧ್ಯವರ್ತಿಯಾಗಿರತಕ್ಕಂಥ ಈ ಹಂಸನಾಮಕ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಅವನಿಗೆ ಸಂಬಂಧಪಟ್ಟ ಈ 6 ಅಕ್ಷರಗಳಿಂದ ಕೂಡಿದ ಓಂ ಹಂಸ ಸೋಹಂ ಸ್ವಾಹ, ಓಂ ಹಂಸ ಸೋಹಂ ಸ್ವಾಹ ಓಂ, ಈ ಮಂತ್ರವನ್ನು ವಾಯುದೇವರು ಜಪ ಮಾಡ್ತಾರೆ.
ಮತ್ತು ನಾವು ಇದನ್ನು ಮಾಡಬಾರ್ದ? ಇಲ್ಲ, ನಮ್ಮ ಮಾಡಲಿಕ್ಕೆ ಅಧಿಕಾರ ಇಲ್ಲ ಜೀವರಿಗೆ. ಆದರೆ ಕೆಲವು ಸಂಪ್ರದಾಯಜ್ಞರು ಒಂದು 10 ಮಂತ್ರಗಳನ್ನು ಜಪ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ? ಅವರಿಗೆ ಅದಕ್ಕೆ ಪ್ರೇರಣಕ ಶಕ್ತಿ ಎಲ್ಲಿದೆ, ಯಾರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಒಟ್ಟಿನ ಮೇಲೆ ಸಂಪ್ರದಾಯ ಇರುವುದೇನೆಂದರೆ ಈ ಮಂತ್ರವನ್ನು ವಾಯುದೇವರೇ ಜಪ ಮಾಡ್ತಾ ಇದ್ದಾರೆ. ಮತ್ತು ನಾವೇನು ಮಾಡಬೇಕು? ಇದನ್ನು ಚಿಂತನೆ ಮಾಡಬೇಕು. ವಾಯುದೇವರು ಮಾಡಿದ್ದಾರೆ. ನನ್ನ ದೇಹದಲ್ಲಿ ಕೂತ್ಕೊಂಡು ನನ್ನ ಉಳಿವಿಗಾಗಿ, ನನ್ನ ಜನ್ಮ ಧನ್ಯತೆಗಾಗಿ ಆ ಪರಬ್ರಹ್ಮನಾಗಿರತಕ್ಕಂಥ ಹಂಸನಾಮಕ ಪರಮಾತ್ಮನ ಮಹಾಮಂತ್ರವನ್ನು 21,600 ಹಂಸಮಂತ್ರವನ್ನು ಒಂದು ದಿನದಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಏನು ಮಾಡಬೇಕಂತ ಗೊತ್ತಾ? ಕೃಷ್ಣಾರ್ಪಣಮಸ್ತು ಅನ್ನಬೇಕು. ಅಂದರೆ ನನ್ನ ದೇಹದಲ್ಲಿ ಕೂತು ವಾಯುದೇವರು ಮಾಡಿದ ಈ ನನ್ನ ಉದ್ಧಾರಕ್ಕಾಗಿ ಮಾಡಿದ ಹಂಸ ಜಪವನ್ನು ನಾನು ಸಮರ್ಪಣೆ ಮಾಡ್ತೇನೆ. ಅದು ಮುಂಚಾನಿಸಿಗೆ ಹೇಳ್ತೀವಲ್ಲ, ಎದ್ದುಕೊಳ್ಳೋ ಸ್ನಾನಾದಿಗಳಾದ ಮೇಲೆ ಸಂಧ್ಯಾವಂದನಕ್ಕೆ ಕೂತ್ಕೊಳ್ಳೋದಕ್ಕೆ ನಾಮ ಮುದ್ರಾದಿಗಳನ್ನು ಧಾರಣ ಮಾಡಿ ಸಂಧ್ಯಾವನೆ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಪ್ರಾತಃ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ, ಅಂದರೆ ನಾನು ಮುಂಜಾನೆ ಏಳುವವರೆಗೆ ನನ್ನ ಹೃದಯದಲ್ಲಿ ನಿಂತುಕೊಂಡು ವಾಯುದೇವರು ಯಾವ ಹಂಸನಾಮಕ ಪರಮಾತ್ಮನ ಮಹಾಮಂತ್ರವೆನಿಸಿದ ಹಂಸಸ್ಸೋಹಂ ಸ್ವಾಹ ಅಂತಕ್ಕಂಥ ಮಂತ್ರವನ್ನು 21,600 ಮಹಾಮಂತ್ರಗಳನ್ನು ಜಪ ಮಾಡಿದ್ದಾರೆ. ಅದನ್ನು ಭಗವಂತ ನಿನ್ನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಇಷ್ಟು ಮಾತ್ರ ಮಾಡಬೇಕು. ಅದೇ ಪ್ರಕಾರ ಮಾಡ್ತೀನಿ ಅಂತ ಕೂಡ ಮಾಡಬೇಕಂತ. ನಾನು ಮಾಡ್ತೀನಿಲ್ಲ, ವಾಯುದೇವರು ಮಾಡ್ತಾರೆ ಅಂತ ಸಂಕಲ್ಪ ಮಾಡಬೇಕು ಮತ್ತು ಸಮರ್ಪಣೆ ಮಾಡಬೇಕು. ಈ ಎರಡನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಮಾತು. ಸೊ ಇದು ಮಾಡಬೇಕು. ಮಾಡುವಾಗ ಏನು ಚಿಂತನೆ ಮಾಡಬೇಕು ಗೊತ್ತಾ? ವಾಯುದೇವರು ಬರೇ ಒಂದೇ ಕಡೆ ಕೂತ್ಕೊಂಡು 21,600 ಹಂಸ ಮಂತ್ರ ಮಾಡ್ತಾ ಇಲ್ಲ. ಮತ್ತು ಹೇಗೆ ಮಾಡ್ತಾ ಇದ್ದಾರೆ? 6 6 6 6 3 ಅದಲ್ಲ, 6 3 6,000 6,000 6,000 ಅಂದರೆ 18,000 ಆಯಿತು. ಈ 6,000 6,000 6,000 ಮಹಾಮಂತ್ರಗಳನ್ನು, ಈ ಹಂಸ ಮಂತ್ರವನ್ನು ಬೇರೆ ಬೇರೆ ಸ್ಥಳದಲ್ಲಿ ಮಾಡ್ತಾರೆ. ಆಮೇಲೆ 2 1,000 ಅದಲ್ಲ, 2,000 1,000 ಅದು ಮತ್ತೊಂದು ಕಡೆ ಕೂತ್ಕೊಂಡು ಮಾಡ್ತಾರೆ. 200 300 300 ಅಂತಕ್ಕಂಥದ್ದು 3 2 ಶತ 3 2 300 ಅದು ಅಂತ 2 ಅಂದರೆ 300 300 ಈ 2 ಇಷ್ಟು ಸಂಖ್ಯಾಕವಾದ ಶ್ವಾಸದೆಪವನ್ನು ಮತ್ತೆ 2 ಕಡೆ ಕೂತ್ಕೊಂಡು ಮಾಡ್ತಾರೆ. ಅವು ಯಾವ್ಯಾವು ಎಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ? ನಮ್ಮ ದೇಹದಲ್ಲಿ, ಹೃದಯದಲ್ಲಿ ಅಲ್ಲ, ನಮ್ಮ ದೇಹದಲ್ಲಿ ಒಟ್ಟು 7 ಚಕ್ರಗಳವೆ. ಇದು ಯೋಗ ಶಾಸ್ತ್ರದ ಪ್ರಕಾರ ಷಟ್ ಚಕ್ರಗಳು ಅಂತ ಹೇಳ್ತಾರೆ. ದಾಸರು, ಆಚಾರ್ಯ ಮಧ್ವರೇ ಮೊದಲಾದವರೆಲ್ಲರೂ ಕೂಡ ಇದನ್ನೇನು ಚಕ್ರ ಅಂದರೂ ಒಂದೇ, ಕಮಲ ಹೇಗಿರ್ತದೆ? ಗುಂಡಕ್ಕಿರ್ತಾರೆ. ಚಕ್ರ ಅಂದ್ರೇನು? ಅದು ಅಷ್ಟೇ. ಇದನ್ನು ಆಚಾರ್ಯ ಮಧ್ವರೇ ಮೊದಲಾದ ಮಹಾಜ್ಞಾನಿಗಳೆಲ್ಲರೂ ಕೂಡ ಕಮಲಗಳು ಅಂತ ಹೇಳಿದರು. ಎಲ್ಲೆಲ್ಲವೇ ಅವು? ವೃಷಣಾಸನ ಅಂತಂದರೆ ನಾಭಿಯ ಕೆಳಭಾಗ, ನಮ್ಮ ಬೆನ್ನೆಲುಬು ಅಂತಾರಲ್ವ, ಆ ಬೆನ್ನೆಲುಬು ಎಲ್ಲಿಂದ ಪ್ರಾರಂಭವಾಗ್ತದೋ ಆ ಸ್ಥಾನಕ್ಕೆ ವೃಷಣಾಸನ ಅಂತಾರೆ. ಆ ವೃಷಣಾಸನದಲ್ಲಿ 4 ದಳದ ಕಮಲ ಇದೆ. ಅಲ್ಲಿ ವಾಯುದೇವರು ಕೂತ್ಕೊಂಡು 6,000 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಅಲ್ಲಿರುವ ಭಗವಂತನ ಹೆಸರು ಏನು ಅಂತಂದರೆ ಶಾಂತಿಪತಿ ಅನಿರುದ್ಧ ಅಲ್ಲಿರ್ತಾನೆ. ವೃಷಣಾಸನದಲ್ಲಿ, ಅಂದರೆ ನಾಭಿಯ ಕೆಳಗಿರತಕ್ಕಂಥ ಸ್ಥಾನದಲ್ಲಿ ಶಾಂತಿಪತಿ ಅನಿರುದ್ಧ ನಾಮಕ ಪರಮಾತ್ಮ ಆ 4 ದಳದ ಕಮಲದಲ್ಲಿರ್ತಾನೆ. ಆ 4 ದಳಗಳಲ್ಲಿ 4 ವೇದಗಳಿರ್ತವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇರ್ತವೆ. ಇಂಥ 4 ವೇದಗಳನ್ನು ಉಚ್ಚಾರ ಮಾಡ್ತಕ್ಕಂಥ 4 ಮಂದಿ ದೇವತೆಗಳಿರ್ತಾರೆ. ಇದಕ್ಕೆ ನಿಯಾಮಕನಾಗಿ ಶಾಂತಿಪತಿಯ ಅನಿರುದ್ಧ ಇರ್ತಾನೆ. ಈ ಅನಿರುದ್ಧನ ಸನ್ನಿಧಾನದಲ್ಲಿ, ಅವನ ಪಾದದಡಿಯಲ್ಲಿ ಕೂತು ವಾಯುದೇವರು 6,000 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಬಟ್ಟೆ ಮಾಡೋದಿಲ್ಲ, ಅದನ್ನು ಆ ಅನಿರುದ್ಧ ನಾಮಕ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಸ್ವಾಮಿ 6,000 ಮಂತ್ರ ಜಪ ಆಯಿತು, ಇದು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣ ಅಂತಾರೆ. ಅದಾದ ಮೇಲೆ ಅದರ ಮೇಲೆ ನಾಭಿ ಅಂತ ಏನದಲ್ಲ, ಅಂದರೆ ಹೊಕ್ಕಳ ಬುಡ್ಡಿ ಅಂತೀವಿ ನಾವು. ಆ ನಾಭಿ ಪ್ರಾಂತದಲ್ಲಿ 6 ದಳದ ಕಮಲದಲ್ಲಿ 6 ದಳಗಳಿಂದ ಕೂಡಿದ ಕಮಲ. ಇದಕ್ಕೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ಕೃತಿಪತಿ, ಪ್ರದ್ಯುಮ್ನ ನಾಮಕ ಪರಮಾತ್ಮ ನಿಯಾಮಕ. ಇಲ್ಲಿ ವಾಯುದೇವರು ಅವನ ಪಾದದ ಅಡಿಯಲ್ಲಿ ಕೂತು 6,000 ಹಂಸ ಮಂತ್ರವನ್ನು, ಮೊದಲನೇದು 4 ದಳದ ಕಮಲ, ಅಲ್ಲಿ 6,000 ಆಯಿತು. ಅದಕ್ಕೆ ಅನಿರುದ್ಧ ನಾಮಕ ಪರಮಾತ್ಮ ನಿಯಾಮಕ. ಅದರ ಮೇಲೆ ಇರತಕ್ಕಂಥ ಕಮಲ 6 ದಳದ ಕಮಲ. ಆ 6 ದಳದ ಕಮಲದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದ್ದಾನೆ.
ಅವನ ಪಾದಾರ ಬಿಂದುದಲ್ಲಿ ಕೂತ್ಕೊಂಡು ಮತ್ತೆ ಒಂದು 6000 ಹಂಸ ಮಂತ್ರವನ್ನು ಜಪ ಮಾಡಿ ಅವನ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಅದರ ಮೇಲೆ ಅಷ್ಟದ ಹೃದಯ ಎದೆ ಅಲ್ಲಿ ಬರಬೇಕು. ಅಲ್ಲಿ ಬಂದಾಗ ಅಲ್ಲಿ ಬರ್ತಕ್ಕಂಥ ಜಯಾಪತಿ ಸಂಕರ್ಷಣ ನಾಮಕ. ಅಲ್ಲಿ ಎಷ್ಟು ದಳದ ಕಮಲದ 8 ದಳ, 4 ದಳ, 6 ದಳ, 8 ದಳ ಗುರ್ತಿಟ್ಕೊಬೋದು. ಈಸಿ ನಿಮಗೆ. 4 ದಳ ಅಂಬೋದು 4, ಅದರ ಮೇಲೆ 2 ಪ್ಲಸ್ ಮಾಡಿರಿ, ಅದು 6 ಆಗ್ತದೆ. ಅದಕ್ಕೆ ಪ್ಲಸ್ 2 ಮಾಡಿದರೆ 8 ಆಗ್ತದೆ. ಸೊ ವೃಷಣಾಸನ, ನಾಭಿ, ಹೃದಯ, ಈ ಹೃದಯದಲ್ಲಿ 8 ದಳದ ಕಮಲವಿದೆ. ಇಂಥ 8 ದಳದ ಕಮಲಕ್ಕೆ ಜಯಾಪತಿ ಸಂಕರ್ಷಣ ನಾಮಕ ಪರಮಾತ್ಮ ನಿಯಾಮಕ. ಇವನ ಪಾದಾರ ಬಿಂದುದಲ್ಲಿ ಕೂತ್ಕೊಂಡು ವಾಯುದೇವರು ಮತ್ತೆ 6000 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಮುಂದೆ ಏನು ಮಾಡ್ತಾರೆ ಎಂಬುದು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.